ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂತಂದ್ರೆ, ನೀವು ಈಗಾಗಲೇ ತಮ್ಮೇಲಲ್ಲಿ ನೋಡ್ಕೊಂಡು ಬಂದಿದ್ದೀರ. ಏನು 2-3 ತಿಂಗಳಿಂದ ಪೆಂಡಿಂಗ್ ಇರುವಂತ ಅಥವಾ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಈ 2-3 ತಿಂಗಳಿಂದ ಅನ್ನಭಾಗ್ಯದಿಂದ ಬರುವಂತ ಕಂತಿನ ಅಮೌಂಟ್ ಇನ್ನೂ ಬಂದಿಲ್ಲ. ಶ್ರೀಯುತ ಸಿದ್ದರಾಮಯ್ಯನವರು ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರೇ ತಿಳಿಸಿರುವ ಮಾಹಿತಿಯ ಪ್ರಕಾರ ಈ ಫೆಬ್ರವರಿ ತಿಂಗಳಲ್ಲಿ ಅನ್ನಭಾಗ್ಯದ ಅಮೌಂಟು ಯಾವ ತಾರೀಕಿಗೆ ಬೀಳುತ್ತೆ ಅನ್ನೋದನ್ನ ಮಾಹಿತಿಯನ್ನು ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ಈ ಅಮೌಂಟ್ ಏನು ಬೀಳುತ್ತಲ್ಲ, ಇದನ್ನ 2023-24ನೇ ಸಾಲಿನಲ್ಲಿ ಚುನಾವಣೆ ನಡೆದಾಗ 10 kg ಅಕ್ಕಿ ನೀಡುವುದಾಗಿ ಘೋಷಣೆ ಮಾಡಿದ್ರು. ಅದರ ಪಂಚತಂತ್ರಗಳನ್ನು ಅಥವಾ ಪಂಚ ಗ್ಯಾರಂಟಿಗಳ ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಈ 3 kg 5 kg ಇರೋದನ್ನ 10 kgಗೆ ಹೆಚ್ಚಳ ಮಾಡುವ ಮೂಲಕ ಆಶ್ವಾಸನೆ ನೀಡಿದ್ರು. ಮತ್ತು ಎಲೆಕ್ಷನ್ ಅಲ್ಲಿ ಗೆದ್ದ ನಂತರ ಅಥವಾ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಅಕ್ಕಿಯ ಪೂರೈಕೆ ಕಡಿಮೆ ಇರುವುದರಿಂದ, ಕರ್ನಾಟಕದಲ್ಲಿ ರೇಷನ್ ಅಕ್ಕಿಯ ಪೂರೈಕೆ ಕಡಿಮೆ ಇರುವುದರಿಂದ 5 kg ಅಕ್ಕಿಯನ್ನ ನೇರವಾಗಿ ರೇಷನ್ಗೆ, ಅಂದ್ರೆ 5 kg ಅಥವಾ ಒಬ್ಬ ಕುಟುಂಬದ ಒಬ್ಬ ಸದಸ್ಯರಿಗೆ 5 kg ಅಕ್ಕಿಯಂತೆ 5 kg ರೇಷನ್ ಅನ್ನ ಮತ್ತು ಅದರ ಜೊತೆಗೆ ಉಳಿದಿರೋ 5 kg ಅಮೌಂಟ್ ಅನ್ನು 5 kg ಅಕ್ಕಿಯ ಅಮೌಂಟ್ ಅನ್ನು ಅವರ ಖಾತೆಗೆ ನೀಡುವುದಾಗಿ ತಿಳಿಸಿದ್ರು. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಲೆಕ್ಕಾಚಾರದ ಪ್ರಕಾರ 1 kgಗೆ 34 ರೂಪಾಯಿ ಅಂತೆ, 5 kgಗೆ 170 ರೂಪಾಯಿ ಆಗುತ್ತೆ. ಕಡಿಮೆ ಅಂದ್ರೂ ಒಂದು ಕುಟುಂಬದಲ್ಲಿ 4 ಸದಸ್ಯರಿದ್ದರೆ 680 ರೂಪಾಯಿ ಪ್ರತಿ ತಿಂಗಳಿಗೆ ಆಗ್ತಿವೆ ಅನ್ನೋದನ್ನ ಸ್ವಲ್ಪ ತಾವು ಕೊಟ್ಟಿರುವ ಆಶ್ವಾಸನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಈ ನಿರ್ಧಾರಕ್ಕೆ ತರಲಾಗಿತ್ತು. ಈಗ ಇಲ್ಲಿವರೆಗೂ ಏನು 2-3 ತಿಂಗಳಿಂದ ಇಲ್ಲಿವರೆಗೂ ಎಲ್ಲ ತಿಂಗಳ ಕಂತಿನ ಅಮೌಂಟು ಕೂಡ ಬಂದಿತ್ತು. ಅನ್ನಭಾಗ್ಯದಿಂದ ಬರುವಂತಹ ಕಂತಿನ ಎಲ್ಲ ಅಮೌಂಟು ಬಂದಿತ್ತು. ಆದರೆ ಈ 2-3 ತಿಂಗಳಿಂದ ಏನು ಬಂದಿರಲಿಲ್ಲಲ್ಲ, ಈ ಅಮೌಂಟು ಇದೇ ಫೆಬ್ರವರಿ ತಿಂಗಳಲ್ಲೇ ಬೀಳುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬೀಳುತ್ತೆ ಮತ್ತು ಫೆಬ್ರವರಿ ಯಾವ ದಿನಾಂಕದಂದು ಬೀಳುತ್ತೆ ಅನ್ನೋದನ್ನ ಮಾಧ್ಯಮದ ಗೋಷ್ಠಿಯ ಮೂಲಕ ಪ್ರಕಟಿಸಿದ್ದಾರೆ. ಇದೇ ಫೆಬ್ರವರಿ ತಿಂಗಳಲ್ಲಿ 23ನೇ ತಾರೀಕಿನ ನಂತರ ಏನು ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳಿಗೆ, ಇದೇ ಫೆಬ್ರವರಿ ತಿಂಗಳ 23ನೇ ತಾರೀಕಿನ ನಂತರ ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳಿಗೆ ಹಂತ ಹಂತವಾಗಿ ಬೀಳುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ 23ನೇ ತಾರೀಕು ಒಂದು ಜಿಲ್ಲೆಗೆ ಬಿದ್ದರೆ 23 ಅಂದ್ರೆ ಅವರು ಯಾವ ರೀತಿ ಹಣದ ವಹಿವಾಟುಗಳನ್ನ ಮತ್ತು ಹಣದ ಮ್ಯಾನೇಜ್ಮೆಂಟ್ ಅನ್ನ ನೋಡಿಕೊಂಡು ಇಷ್ಟಿಷ್ಟು ಜಿಲ್ಲೆಗಳಿಗೆ ಅಂತ ಆಗ್ತಾ ಹೋಗ್ತಾರೆ. ಅಂದ್ರೆ 20ನೇ ತಾರೀಕಿಂದ ಅನ್ನಭಾಗ್ಯದಿಂದ ಬರುವಂತ ಅಮೌಂಟ್ ಪ್ರಾರಂಭ ಆಗುತ್ತೆ. 23ನೇ ತಾರೀಕಿಂದ ಪ್ರಾರಂಭವಾಗಿದ್ದು ಫೆಬ್ರವರಿ ಕೊನೆಯ ಹಂತ, ಅಂದ್ರೆ ಫೆಬ್ರವರಿ ಕೊನೆಯ ತಿಂಗಳೊಳಗಡೆ ಅನ್ನ ಭಾಗ್ಯದ ಎಲ್ಲಾ ಫಲಾನುಭವಿಗಳಿಗೆ ಈ ಅನ್ನಭಾಗ್ಯದ ಅಮೌಂಟ್ ಬೀಳುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋಗೊಂದು ಲೈಕ್ ಮಾಡುವುದರ ಮೂಲಕ, ಶೇರ್ ಮಾಡುವುದರ ಮೂಲಕ, ಕಮೆಂಟ್ ಮಾಡುವುದರ ಮೂಲಕ ಮತ್ತು ಯಾರಿಗೆಲ್ಲ ಅನ್ನಭಾಗ್ಯದ ಬಗ್ಗೆ ಅಥವಾ ಅನ್ನಭಾಗ್ಯದ ಕಂತಿನ ಅಮೌಂಟು ಗೊಂದಲ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ.